ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ರಾಜ್ಯದ ಮನೆಗಳಲ್ಲಿ ಅಷ್ಟಲಕ್ಷ್ಮಿಯರ ಸ್ತುತಿ ಎಲ್ಲೆಡೆ ಕೇಳಿ ಬರ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ತುಂಬಾ ಜೋರಾಗಿ ಕಾಣಿಸ್ತಾ ಇದೆ. ರಾಜ್ಯದ ಮುಜರಾಯಿ ದೇಗುಲಗಳಲ್ಲಿ ಭಕ್ತರು ದರ್ಶನವನ್ನ ಪಡಿತಾ ಇದ್ದಾರೆ. ಇಂದು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನ ತುಂಬಾನೇ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ರಾಜ್ಯದ ಎಲ್ಲಾ ಮನೆಗಳಲ್ಲಿ ಅಷ್ಟಲಕ್ಷ್ಮಿಯರ ಸ್ತುತಿಗಳು ಕೇಳಿ ಬರ್ತಾ ಇರುವಂತದ್ದು. ಹಾಗೆ ಬೆಂಗಳೂರಿನಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಕಳೆ ಕಾಣಿಸ್ತಾ ಇದೆ, ಸಂಭ್ರಮ ಕಾಣಿಸ್ತಾ ಇದೆ. ರಾಜ್ಯದ ಮುಜರಾಯಿ ದೇಗುಲಗಳಲ್ಲಿ ಭಕ್ತರು ದರ್ಶನವನ್ನ ಪಡಿತಿದ್ದಾರೆ. ದೇವರ ದರ್ಶನಕ್ಕಾಗಿ ಹೋಗ್ತಾ ಇರುವಂತದ್ದು. ಈ ಒಂದು ವಿಶೇಷ ದಿನದಂದು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಭಾರಿ ಶ್ರೇಷ್ಠವಾದಂತ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಭಾರಿ ವಿಜೃಂಭಣೆಯಿಂದ ಎಲ್ಲಾ ತಯಾರಿಗಳನ್ನ ಮನೆಗಳಲ್ಲಿ ಮಾಡಿಕೊಳ್ಳಾಗ್ತಾ ಇರುವಂತದ್ದು. ಈಗ ಕೆಲವೊಂದಿಷ್ಟು ಮನೆಗಳಲ್ಲಿ ಹಬ್ಬ ಈಗಾಗಲೇ ಆಚರಣೆ ನಡೀತಾ ಇದೆ. ಕೆಲವೊಂದಿಷ್ಟು ಮನೆಗಳಲ್ಲಿ ಮುಂಜಾನೆಯೇ ಸಂಭ್ರಮವನ್ನ ಪೂಜೆಯನ್ನ ನೆರವೇರಿಸಲಾಗಿದೆ. ಹಾಗೆ ಎಲ್ಲಾ ಮನೆಗಳಲ್ಲೂ ಕೂಡ ಇಂದು ಅಷ್ಟಲಕ್ಷ್ಮಿಯರ ಸ್ತುತಿಯನ್ನ ಕೇಳಲಾಗುತ್ತೆ, ಅಷ್ಟಲಕ್ಷ್ಮಿಯರನ್ನ ಆಚರಿಸಲಾಗುತ್ತೆ. ಹಾಗೆ ಬೆಂಗಳೂರಿನಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನ ತುಂಬಾನೇ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಇಲ್ಲಿ ರಾಜ್ಯದ ಎಲ್ಲಾ ಮುಜರಾಯಿ ದೇಗುಲಗಳಲ್ಲೂ ಕೂಡ ಭಕ್ತರು ದರ್ಶನವನ್ನ ಪಡಿತಿದ್ದಾರೆ. ಇಂದಿನ ಈ ಒಂದು ಅಮೃತವಾದಂತ ಗಳಿಗೆ ಏನಿದೆ, ಈ ಗಳಿಗೆಯಲ್ಲಿ ಎಲ್ಲರೂ ಕೂಡ ದೇವರ ದರ್ಶನಕ್ಕೆ ಅಂತ ಹೇಳಿ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಾರೆ. ದೇವಿಯ ದರ್ಶನ ಪಡಿಬೇಕು, ಈ ಒಂದು ವಿಶೇಷ ಸಂದರ್ಭದಲ್ಲಿ ದೇವಿಯ ಆಶೀರ್ವಾದವನ್ನ ಪಡಿಬೇಕು ಅಂತ ಹೇಳಿ ದೇವಸ್ಥಾನಗಳಿಗೆ ಭಕ್ತರು ಭೇಟಿ ನೀಡುತ್ತಾ ಇರುವಂತದ್ದು. ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ದೇವಸ್ಥಾನಗಳನ್ನ ನಾವು ನೋಡಬಹುದು. ಆ ದೇವಸ್ಥಾನಗಳಲ್ಲೂ ಕೂಡ ಇಂದು ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಬೆಳಗ್ಗೆಯಿಂದಲೇ ಎಲ್ಲಾ ದೇವಸ್ಥಾನಗಳಲ್ಲೂ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇರುವಂತದ್ದು. ಹಾಗಾಗಿ ಭಕ್ತರು ಬೆಳಗ್ಗೆಯೇ ಎದ್ದು ದೇವರ ದರ್ಶನಕ್ಕೆ ಹೋಗ್ತಿದ್ದಾರೆ, ದೇವರ ಮೊರೆ ಹೋಗ್ತಾ ಇರುವಂತದ್ದು, ವಿಶೇಷ ಪೂಜೆಯನ್ನ ಸಲ್ಲಿಸುವಂತದ್ದು. ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನ ಹೆಣ್ಣು ಮಕ್ಕಳು ಮಾಡಿಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿರುವಂತಹ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಎಂದಿಗಿಂತ ಇವತ್ತು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸುವಂತದ್ದು. ಇವತ್ತಿನ ಮುಹೂರ್ತ ಏನಿದೆ, ವಿಶೇಷ ಮುಹೂರ್ತದಂದು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದು. ರಾಜ್ಯದ ಎಲ್ಲಾ ದೇವಸ್ಥಾನಗಳ ಕಡೆ ಭಕ್ತರು ಹೋಗ್ತಾ ಇದ್ದಾರೆ. ಹಬ್ಬದ ದಿನವೂ ಕೂಡ ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಜೋರಾಗಿದೆ. ಹೂವು ಹಣ್ಣು ದುಬಾರಿ ಆದ್ರೂ ಕೂಡ ಖರೀದಿ ಮಾತ್ರ ಕಡಿಮೆಯಾಗಿಲ್ಲ, ಭರಾಟೆ ಎಲ್ಲೂ ಕೂಡ ಕಡಿಮೆಯಾಗಿಲ್ಲ. KR ಮಾರುಕಟ್ಟೆಯಲ್ಲಿ ನಸುಕಿನ ಜಾವದಿಂದಲೇ ಖರೀದಿ ಶುರುವಾಗಿದೆ. ಮಲ್ಲಿಗೆ, ಕನಕಾಂಬರ, ಸೇವಂತಿಗೆ, ಕಮಲದ ಹೂವು, ಎಲ್ಲಾ ಹೂಗಳಿಗೂ ಕೂಡ ಇಂದು ಬೇಡಿಕೆ ಹೆಚ್ಚಾಗುತ್ತೆ. 1000 ಗಡಿ ದಾಟಿರುವಂತಹ ಹೂಗಳ ರೇಟ್ ಆದರೂ ಕೂಡ ಇಲ್ಲಿ ಖರೀದಿ ಮಾತ್ರ ಕಡಿಮೆಯಾಗಿಲ್ಲ. ಹಣ್ಣು ಕೂಡ ಸಿಕ್ಕಾಪಟ್ಟೆ ದುಬಾರಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಭಾರಿ ದುಬಾರಿ ಆಗಿರುತ್ತೆ ಹಣ್ಣು ಮತ್ತೆ ಹೂಗಳು. ಆದರೂ ಕೂಡ ಇಲ್ಲಿ ಯಾವುದೇ ಮಾರಾಟವಾಗಲಿ ಖರೀದಿಯಾಗಲಿ ಕಡಿಮೆಯಾಗಿಲ್ಲ. ಬೆಲೆ ಏರಿಕೆ ನಡುವೆಯಲ್ಲೂ ಕೂಡ ಜನರು ಖರೀದಿಯನ್ನ ಜೋರಾಗಿ ನಡೆಸುತ್ತಿದ್ದಾರೆ. ಇಂದು ರೋಡ್ ಮೇಲೆ ವ್ಯಾಪಾರ ಮಾಡೋದಕ್ಕೂ ಅವಕಾಶವನ್ನ ನೀಡಿಲ್ಲ. ಹಬ್ಬದ ದಿನವೂ ಕೂಡ ಮಾರ್ಕೆಟ್ನಲ್ಲಿ ಶಾಪಿಂಗ್ ಭರಾಟೆ ಜೋರಾಗಿರುವಂಥದ್ದು. ಈಗ ದೇವಿಗೆ ಅಂತಂದ್ರೆ ವರಮಹಾಲಕ್ಷ್ಮಿಗೆ ತುಂಬಾ ಶ್ರೇಷ್ಠವಾದಂತಹ ಹೂಗಳು ಮಲ್ಲಿಗೆ, ಕನಕಾಂಬರ, ಸೇವಂತಿಗೆ, ಕಮಲದ ಹೂಗಳೇನಿರ್ತವೆ ಅವುಗಳನ್ನ ದೇವಿಗೆ ಏರಿಸಬೇಕು ಅನ್ನುವಂಥ ಕಾರಣಕ್ಕೆ ಜನರು ಹೋಗ್ತಾರೆ ಮಾರ್ಕೆಟ್ಗೆ ಖರೀದಿಗೆ ಅಂತ ಹೇಳಿ. ಇಂಥ ಸಂದರ್ಭದಲ್ಲಿಯೇ ಈಗ ಬೇಡಿಕೆ ಹೆಚ್ಚಿರುವಂತಹ ಕಾರಣ ಎಲ್ಲದರ ರೇಟ್ ಕೂಡ ಹೆಚ್ಚಾಗಿರುವಂಥದ್ದು. ಆದರೂ ಕೂಡ ಇಲ್ಲಿ ಎಷ್ಟೇ ರೇಟ್ ಏರಿಕೆಯಾದರೂ ಕೂಡ ಖರೀದಿ ಮಾತ್ರ ಕಡಿಮೆಯಾಗಿಲ್ಲ. ಸಂಪೂರ್ಣವಾಗಿ ಮಾರ್ಕೆಟ್ಗಳು ತುಂಬಿ ತುಳುಕ್ತಾ ಇರುವಂಥದ್ದು. KR ಮಾರುಕಟ್ಟೆಯಲ್ಲಿ ನಸುಕಿನ ಜಾವದಿಂದಲೇ ಖರೀದಿ ಆರಂಭವಾಗಿದೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಹೂವು ಹಣ್ಣು ಖರೀದಿಗೆ ಅಂತ ಹೇಳಿ. ಹಣ್ಣು ಮತ್ತೆ ಹೂಗಳ ರೇಟ್ ಗಗನಕ್ಕೇರಿದೆ. 1000 ಗಡಿ ದಾಟಿದ್ರೂ ಕೂಡ ಇಲ್ಲಿ ಖರೀದಿ ಮಾತ್ರ ಕಡಿಮೆ ಆಗಿಲ್ಲ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಇಲ್ಲ. ಹಾಗಾಗಿ ಇಂದಾದ್ರೂ ಆ ಅವಕಾಶವನ್ನ ನೀಡಲಾಗತ್ತಾ ಅಂತ ಹೇಳಿ ಕಾಯ್ತಾ ಇದ್ರು. ಆದ್ರೆ ಅವಕಾಶವನ್ನ ನೀಡಲಾಗಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಮಾರ್ಕೆಟ್ಗೆ ಹೋಗಿ ಖರೀದಿ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿಯೇ ರೇಟ್ ಹೆಚ್ಚಿಸಿರುವಂತಹ ಕಾರಣ ಯಾವುದನ್ನು ಲೆಕ್ಕಿಸದೆ ಹಬ್ಬವನ್ನ ಮಾಡಬೇಕು ಸಂಭ್ರಮದಿಂದ ವಿಜೃಂಭಣೆಯಿಂದ ಅನ್ನುವಂಥ ಕಾರಣ ಎಲ್ಲರೂ ಕೂಡ ಖರೀದಿ ಮಾಡ್ತಿದ್ದಾರೆ. ಎಷ್ಟು ದುಬಾರಿ ಆದ್ರೂ ಕೂಡ ಹಣವನ್ನ ಅಷ್ಟೇ ಕೊಟ್ಟು ಇಲ್ಲಿ ಭಕ್ತರು ಖರೀದಿ ಮಾಡ್ತಾ ಇರುವಂತದ್ದು. ತಮ್ಮ ಮನೆಯಲ್ಲಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಹೇಳಿ ಹಣದ ರೇಟನ್ನ ಯಾವುದು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಹಣ್ಣು ಮತ್ತೆ ಹೂಗಳನ್ನ ಖರೀದಿ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಕಮಲದ ಹೂವು ಅಂತಂದ್ರೆ ತಾಯಿಗೆ ತುಂಬಾ ಶ್ರೇಷ್ಠ, ವರಮಹಾಲಕ್ಷ್ಮಿಗೆ ತುಂಬಾ ಶ್ರೇಷ್ಠವಾದಂತಹ ಹೂವು ಅದು. ಅದಕ್ಕೂ ಕೂಡ ಮೊದಲಿನಿಂದಲೂ ಕೂಡ ಕಮಲದ ಹೂವು ಅಂತಂದ್ರೆ ದುಬಾರಿ ಇದ್ದಿದೆ. ಅದರಲ್ಲೂ ಕೂಡ ಇವತ್ತು ತುಂಬಾನೇ ಕಾಸ್ಟ್ಲಿ ಆಗಿರುವಂತದ್ದು. ಯಾವುದನ್ನು ಲೆಕ್ಕಿಸದೆ ಬೆಳಗ್ಗೆಯಿಂದಲೇ ಜನರು ಮಾರ್ಕೆಟ್ಗೆ ತೆರಳಿ ಖರೀದಿಯನ್ನ ಜೋರು ಮಾಡಿದ್ದಾರೆ.